ಉದ್ಘಾಟನೆ ಮಾಡಿ ತಾಲೂಕಿನಲ್ಲಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆ ಬಗ್ಗೆ ಬೆಳಕು ಚೆಲ್ಲಿದಂತಹ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮ್ರೇಡ್ ಮಹೇಶ್ ಕುಮಾರ್ ರಾಥೋಡ್ ಅವರೇ, ಹಾಗೆ ನುಡಿಯುವ ವರ್ಗಕ್ಕೆ ನಾಯಕತ್ವವನ್ನು ಕೊಟ್ಟು ಕಳೆದ 2-3 ದಶಕಗಳಿಂದ ವಿದ್ಯಾರ್ಥಿ ನಾಯಕನಾಗಿಯೇ ಇವತ್ತು ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಕಾಮ್ರೇಡ್ ನಾವು ಅವರು ಒಟ್ಟೊಟ್ಟಿಗೆ ಎಎಸ್ಎಫ್ನಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಕಾಮ್ರೇಡ್ ಪ್ರಭುದೇವಿ ಎಲ್ಸಂಗಿ ಅವರು ಇವತ್ತು ರಾಜ್ಯ ಮಟ್ಟಕ್ಕೆ ಎಐಕೆಸಿಯ ಉಪಾಧ್ಯಕ್ಷರಾಗಿ ಇವತ್ತು ನಾಯಕತ್ವವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ರೈತ ಸಂಘಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಇವತ್ತು ಕೆಲಸ ಮಾಡತಕ್ಕಂಥ ಕಾಮ್ರೇಡ್ ಮೌಲಾ ಮುಲ್ಲಾರ್ ಅವರು ಬಹುಶಃ ಈ ವೇದಿಕೆ ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ಕಳೆದ 1-2 ದಿನಗಳ ಹಿಂದೆ ಗುಲ್ಬರ್ಗದಲ್ಲಿ ನಡೆದಂತಹ ನಗರ ಸಮ್ಮೇಳನದಲ್ಲಿ ಗುಲ್ಬರ್ಗ ಜಿಲ್ಲಾ ಕೇಂದ್ರದ ನಗರ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಕಾಮ್ರೇಡ್ ಸಾಜಿದ್ ಅವರಿದ್ದಾರೆ. ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಒಂದು ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನ ಇರ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಇರ್ತಕ್ಕಂತಹ ನಾಯಕತ್ವ ಗುಲ್ಬರ್ಗ ಜಿಲ್ಲೆಯ ಭಾರತ ಕಮ್ಯುನಿಸ್ಟ್ ಪಕ್ಷದಲ್ಲಿದೆ ಅಂತಕ್ಕಂಥದ್ದ ತಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಆ ಕಾರಣಕ್ಕೆ ಇವತ್ತು ಜೇವರ್ಗಿಯಲ್ಲಿ ನಡೀತಾ ಇರ್ತಕ್ಕಂಥ ಏನು ಸಮ್ಮೇಳನ ಇದೆ, ಇದು ಬಹುಶಃ ಈ ಒಂದು ಜೇವರ್ಗಿಯಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ದುಡಿಯುವ ಜನರ ಪರವಾಗಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ತಾವು ಬಂದಿರತಕ್ಕಂಥ ಎಲ್ಲ ಶ್ರಮಜೀವಿ ಸಂಗಾತಿಗಳಿಗೆ ಇದೆ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ಆ ಕಾರಣಕ್ಕೆ ತಮ್ಮ ಏನು ತಾಲೂಕು ಸಮ್ಮೇಳನ ಮಾಡ್ತಾ ಇದ್ರಿ, ಆ ತಾಲೂಕು ಸಮ್ಮೇಳನಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ನಮಗೆ ಗೊತ್ತಿದೆ ಇವತ್ತು ರಾಜಕಾರಣ ಅಂತಕ್ಕಂಥದ್ದು ಉಳ್ಳವರ ಸೊತ್ತಾಗ್ತಾ ಇದೆ. ರಾಜಕಾರಣ ಜನಪರವಾಗಿರ್ಬೇಕು ಯಾವತ್ತೂ ಕೂಡ. ಆದ್ರೆ ಇವತ್ತು ರಾಜಕಾರಣದಲ್ಲಿ ಜಾತಿ ಪ್ರಭಾವ, ಹಣದ ಪ್ರಭಾವ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕೆ ಯಾರಿವತ್ತು ರೈತರು, ಕಾರ್ಮಿಕರು, ದುಡಿಯುವ ಜನ ಇದ್ರು ಅವರ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಬದಲಾಗಿ ಆ ರೈತರು, ಕಾರ್ಮಿಕರನ್ನ ಇಟ್ಕೊಂಡು ಅವರ ಮಧ್ಯೆ ಜಾತಿ ಪ್ರಭಾವವನ್ನ ಮೀರಿ, ಹಣದ ಪ್ರಭಾವವನ್ನ ಮೀರಿ ಇವತ್ತು ಯಾರೋ ಬಲಾಢ್ಯವೇ ರಾಜಕೀಯ ನಾಯಕತ್ವವನ್ನು ವಹಿಸಿಕೊಳ್ತಕ್ಕಂಥ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಇವತ್ತು ಭಾರತದಲ್ಲಿ ಇವತ್ತು ರೂಪುಗೊಳ್ತಾ ಇದೆ. ಇದು ಭಾರತ ದೇಶಕ್ಕೆ ಮತ್ತು ಭಾರತ ದೇಶದ ದುಡಿಯುವ ಜನಕ್ಕೆ ಅನ್ಯಾಯ ಆಗ್ತಕ್ಕಂಥ ಎಲ್ಲ ಆಯಾಮಗಳು ಇವತ್ತು ತೆರೆದುಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋರಾಟದ ರಾಜಕಾರಣವನ್ನ ಬಲಗೊಳಿಸಲಿಕ್ಕೆ ದುಡಿಯುವ ಅಶಕ್ತ ಜನರಿದ್ದಾರೆ, ಅವರಿಗೆ ಧ್ವನಿಯನ್ನ ತುಂಬತಕ್ಕಂಥ ಕೆಲಸ ಮಾಡಲಿಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಸನ್ನದ್ಧವಾಗಿ ನಿಂತಿದೆ. ಭಾರತ ಕಮ್ಯುನಿಸ್ಟ್ ಪಕ್ಷ ದಿಸೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ತಾವು ನೋಡ್ತಾ ಇದ್ದೀರಿ, ಕಳೆದ 15 ದಿನಗಳಿಂದ ಎಲ್ಲರೂ ಕೂಡ ತಾವು ಕೃಷಿ ಕೂಲಿಕಾರರು, ಬಹುಶಃ ರೈತಾಪಿ ಬದುಕಿನ ನಂಟನ್ನ ಹೊಂದ್ಕೊಂಡಿರ್ತಕ್ಕಂಥ ಜನ ತಾವಿದ್ದೀರಿ. ಇವತ್ತು ನಮ್ಮ ರೈತರು ತನ್ನ ಭೂಮಿಯ ಫಲವತ್ತತೆಗಾಗಿ ತಮ್ಮ ಬೆಳೆಯನ್ನ ಸಮೃದ್ಧಿಯಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಅದಮ್ಯ ವಿಶ್ವಾಸವನ್ನು ಇಟ್ಕೊಂಡು
ಯಾರಿವತ್ತು ಉತ್ತು ಬಿದ್ದು ಏನಿವತ್ತು ಫಸಲಿ ಕಾಯ್ತಿದ್ದಾರೆ ಅಂತ ರೈತರಿವತ್ತು ರಸಗೊಬ್ಬರಕ್ಕಾಗಿ ಬೀದಿಯಲ್ಲಿ ಅಂಗಡಿಗಳಲ್ಲಿ ಸರತಿ ಸಾಲಿನಲ್ಲಿ ನಿಲ್ತಕ್ಕಂಥ ಒಂದು ದಯನೀಯ ವ್ಯವಸ್ಥೆ, ಒಂದು ದಾರುಣ ವ್ಯವಸ್ಥೆ ಈ ಸಮಾಜದಲ್ಲಿ ನಿರ್ಮಾಣ ಆಗ್ತಿದೆ ಅಂದ್ರೆ ಬಹುಶಃ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಎಷ್ಟರ ಮಟ್ಟಿಗೆ ರೈತರ ಬಗ್ಗೆ, ಕೃಷಿ ಕೂಲಿಕಾರರ ಬಗ್ಗೆ ಚಿಂತನೆ ಮಾಡ್ತಿದೆ ಅಂತಕ್ಕಂಥ ನಾವು ಯೋಚನೆ ಮಾಡಬೇಕಾಗಿದೆ. ಮಳೆ ಬರ್ತಾ ಇದೆ, ಕೃಷಿ ಚಟುವಟಿಕೆ ಮಾಡಬೇಕಾಗಿರ್ತಕ್ಕಂಥ ರೈತರಿಗೆ ಸುಲಭ ರೂಪದಲ್ಲಿ ರಸಗೊಬ್ಬರಗಳನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದು. ಆದ್ರೆ ಇವತ್ತು ನಮ್ಮ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಗೊಬ್ಬರದ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಆ ಮುಖಾಂತರ ರೈತರಿಂದಲೂ ಕೂಡ ರಸಗೊಬ್ಬರದ ಏನಿವತ್ತು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ರಸಗೊಬ್ಬರಗಳಲ್ಲೂ ಕೂಡ ಇವತ್ತು ದುಪ್ಪಟ್ಟು ತ್ರಿಪಟ್ಟು ಇವತ್ತು 4 ಪಟ್ಟು ಹೆಚ್ಚು ಹಣವನ್ನ ಸುಲಿಗೆ ಮಾಡಿ ಇವತ್ತು ರಸಗೊಬ್ಬರವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಈ ಸಮಾಜದಲ್ಲಿ ಆಗ್ತಾ ಇದೆ. ಒಂದ್ ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಂಕಿಅಂಶಗಳ ಪ್ರಕಾರನೇ ಈ ರಾಜ್ಯಕ್ಕೆ ಕನಿಷ್ಠ 7 ಲಕ್ಷ ಟನ್ ಗೊಬ್ಬರ ಬೇಕು ಅಂತಕ್ಕಂಥದ್ದು ಈಗಾಗಲೇ ಅಂದಾಜು ಮಾಡಿದ್ದಾರೆ. ಇವತ್ತು ಮುಂಗಾರು ಹಿಂಗಾರು ಎಲ್ಲವೂ ಕೂಡ ಸಾಗಿ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ಸಮಯಕ್ಕೆ ಅನುಗುಣವಾಗಿ ಏನು ರಸಗೊಬ್ಬರ ಬಿಡುಗಡೆ ಮಾಡಬೇಕಾಗಿತ್ತು, ಆ ರಸಗೊಬ್ಬರ ಬಿಡುಗಡೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಎಸ್ತಾ ಇದೆ. 7 ಲಕ್ಷ ಟನ್ ರಸಗೊಬ್ಬರ ಬಿಡುಗಡೆ ಮಾಡಬೇಕಾಗಿತ್ತು, ಅದು ಬಿಡುಗಡೆ ಮಾಡಿದರೆ ಕೇವಲ ಸುಮಾರು 5 ಲಕ್ಷ ಟನ್ ಅಷ್ಟು ಬಿಡುಗಡೆ ಮಾಡಿ ಇನ್ನು 2 ಲಕ್ಷ ಟನ್ ಅಷ್ಟು ಬಿಡುಗಡೆ ಮಾಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಅದೇ ರೀತಿ ಕೇಂದ್ರ ಸರ್ಕಾರದ ಬಿಜೆಪಿಯವರು ರಾಜ್ಯ ಸರ್ಕಾರದ ಮೇಲೆ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಆರೋಪಗಳನ್ನ ಮಾಡಿ ನಮ್ಮ ರೈತರ ಬದುಕಿಗೆ ಕೊಳ್ಳಿ ಇರ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಮ್ಮ ರೈತರು ಸರದಿ ಸಾವನ್ನಪ್ಪಿದ್ದಾರೆ. ನನಗೆ ಯೂರಿಯಾ ಕೊಡಪ್ಪ, ಡಿಎಪಿ ಗೊಬ್ಬರ ಕೊಡಪ್ಪ ಅಂತ ಕೇಳಿದ್ರೆ ಅವರು ಯೂರಿಯಾನು ಕೊಡ್ತೀನಿ, ಡಿಎಪಿನೂ ಕೊಡ್ತೀನಿ, ಅದ್ರ ಜೊತೆಯಲ್ಲಿ ನ್ಯಾನೋ ಡಿಎಪಿ ಕೊಡ್ತೀನಿ, ನ್ಯಾನೋ ಯೂರಿಯಾ ಕೊಡ್ತೀನಿ, ಇದು ತಗೋಬೇಕು ಜೊತೆಲಿ ಅಂತ ಹೇಳಿ ರೈತರ ರಸಗೊಬ್ಬರ ಕೊಡ್ಬೇಕಾಗಿರ್ತಕ್ಕಂಥ ಇವತ್ತು ಅಂಗಡಿ ಮಾಲೀಕರು ಬೇರೆ ಬೇರೆ ಗೊಬ್ಬರಗಳನ್ನ ಇವತ್ತು ಕೊಡೋ ಮುಖಾಂತರ ರೈತರ ಹಣಕ್ಕೆ ಇವತ್ತು ರೈತರ ಜೇಬಿಗೆ ಇವತ್ತು ಕೈ ಹಾಕ್ತಾ ಇದ್ದಾರೆ, ಕಣ್ಣ ಹಾಕ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕಮ್ಯುನಿಸ್ಟ್ ಪಕ್ಷ ಇದನ್ನ ಸಹಿಸೋದಿಲ್ಲ. ಯಾವ ಸರ್ಕಾರ ಅನ್ನದಾತರ ಪರವಾಗಿರಲಿಲ್ವೋ, ಯಾವ ಸರ್ಕಾರ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡುತ್ತೋ ಅಂತ ಸರ್ಕಾರಗಳು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಯಾವುದೇ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವಿವತ್ತು ಬಹಳ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರು ಮಣ್ಣಿನ ಜೊತೆ ಸಂಬಂಧ ಇಟ್ಕೊಂಡು ಮಣ್ಣಿನ ಜೊತೆ ಸಂಘರ್ಷ ಮಾಡಿ ಉತ್ತಿ ಬಿತ್ತಿ ಏನು ಬೆಳೆದು ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ರೈತರಿಗೆ ರಸಗೊಬ್ಬರ ಕೊಡ್ತಕ್ಕಂಥ ಜವಾಬ್ದಾರಿ, ಅವರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ಜವಾಬ್ದಾರಿ, ಮಾರುಕಟ್ಟೆ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಆದರೆ ಇವತ್ತು ಆ ರಸಗೊಬ್ಬರದ ವಿತರಣೆಯಲ್ಲಿ ಇವತ್ತು 2 ಪಟ್ಟು 3 ಪಟ್ಟು 4 ಪಟ್ಟು ಇವತ್ತು ಹಣ ಸಂಗ್ರಹ ಮಾಡ್ತಕ್ಕಂಥ ಒಂದು ಸುಲಿಗೆ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಬಹುಶಃ ಇವರು ಏನ್ ರಾಜಕಾರಣಿಗಳಿದ್ದಾರೆ, ಅಧಿಕಾರದಲ್ಲಿ ಕೂರ್ತಿರ್ತಕ್ಕಂಥ ಸರ್ಕಾರ ಇದೆ, ಈ ಸರ್ಕಾರ ಇವತ್ತು ಅನ್ನವನ್ನ ಬೆಳೀತಕ್ಕಂಥ ರೈತರಿಗೆ ಇವತ್ತು ಮೋಸ ಮಾಡ್ತಾ ಇದೆ. ಇವರ ಖಂಡಿತವಾಗ್ಲೂ ಕೂಡ ಈ ಸರ್ಕಾರಕ್ಕೆ ಒಂದು ಶಾಪ ತಟ್ಟುತ್ತೆ ಅಂತಕ್ಕಂಥದ್ದನ್ನ ನಾವಿವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ನಮಗೆ ಗೊತ್ತಿದೆ, ಇವತ್ತು ಒಂದು ಕಡೆ ರೈತ ತನ್ನ ಬೆಳೆಗೆ ಬೆಲೆ ಇಲ್ಲದೆ ಒಂದ್ ಕಡೆ ಕಂಗಾಲಾಗ್ತಾ ಇದ್ದಾನೆ, ಇನ್ನೊಂದ್ ಕಡೆ
ಹವಾಮಾನದ ವೈಪರೀತ್ಯಕ್ಕೊಳಗಾಗಿ ಬೆಳೆಯನ್ನ ಕಳ್ಕೊಳ್ತಾ ಇದ್ದಾನೆ. ಸಂಕಷ್ಟದ ಬದುಕನ್ನ ಇವತ್ತು ಅನುಭವಿಸಿ ಸಾಲ ಸೂಲ ಮಾಡಿ ಅವರು ತನ್ನ ಒಂದು ಅಸಹನೀಯವಾಗಿರ್ತಕ್ಕಂಥ ದುಸ್ತರ ಬದುಕು ಇವತ್ತು ಒಂದ್ ಕಡೆ ನಡೆಸ್ತಾ ಇದ್ದಾನೆ. ಇನ್ನೊಂದ್ ಕಡೆ ಕಾರ್ಮಿಕರು ದಿನನಿತ್ಯ ದುಡಿದ್ರೂ ಕೂಡ ತನ್ನ ಕುಟುಂಬಕ್ಕೆ ಇವತ್ತು ಸಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಕಡಿಮೆ ಪ್ರಮಾಣದ ಒಂದು ವೇತನವನ್ನ ಇವತ್ತು ನಮಗೆ ಕೊಟ್ಟು ದುಡಿಸ್ಕೊಳ್ತಕ್ಕಂಥ ಸ್ಥಿತಿ ಇದೆ. ಆದ್ರೂ ನಮಗೆ ನಿರಂತರವಾಗಿ ಕೆಲಸ ಸಿಗುತ್ತಾ ಅಂದ್ರೆ ಕೆಲಸ ಸಿಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ನರೇಗಾ ಯೋಜನೆ ಅಡಿಯಲ್ಲಿ ನಮ್ಮ ಕೃಷಿ ಕೂಲಿ ಕಾರ್ಮಿಕರು ಹಳ್ಳಿಗಳಲ್ಲಿ ಇವತ್ತು ದುಡಿತಾ ಇದ್ದಾರೆ. ಅವರಿಗೆ ಇವತ್ತು ಕೊಡ್ತಾ ಇರ್ತಕ್ಕಂಥ ಸಂಭಾವನೆ ಇವತ್ತು ಅವರೇನೋ ನಿಗದಿ ಮಾಡಿದ್ದಾರೆ. ಬಹುಶಃ ಆ ಸಂಭಾವನೆಯಲ್ಲಿ ನಮ್ಮ ಕುಟುಂಬದ ನಮ್ಮ ಒಂದು ಗಂಡ ಹೆಂಡತಿ ಮಕ್ಕಳ ಹೊಟ್ಟೆ ಹೊರಲಿಕ್ಕೆ ಸಾಧ್ಯನಾ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಅದು ನಮಗೆ ವರ್ಷ ಇಡೀ ಕೆಲಸ ಕೊಡಿ ಅಂದ್ರೆ ಇಲ್ಲ, 100 ದಿನ ಕೆಲಸ ಕೊಡ್ತೀವಿ ಅಂತಾರೆ. ಆ 100 ದಿನ ಕೆಲಸ ಕೊಟ್ಟು ಕೂಡ ಅಲ್ಲಿ ಯಾರೋ ದಳ್ಳಾಳಿಗಳು ಆ ನರೇಗಾ ಕೂಲಿಯಲ್ಲಿ ಇವತ್ತು ವಂಚನೆ ಮಾಡ್ತಕ್ಕಂಥ ಹುನ್ನಾರ ಆಗಿದೆ. ಅದಕ್ಕಾಗಿ ನಾವಿವತ್ತು ಕಮ್ಯುನಿಸ್ಟರು ಹೇಳ್ತಾ ಇದ್ದೀವಿ, ಯಾವ ರೈತ ತನ್ನ ಭೂಮಿಯಲ್ಲಿ ಕುತ್ತಿ ಬಿತ್ತಿ ಈ ದೇಶಕ್ಕೆ ಅನ್ನವನ್ನು ನೀಡ್ತಿದ್ದಾನೆ ಅವನ ಆದಾಯವನ್ನ ದ್ವಿಗುಣ ಮಾಡತಕ್ಕಂತಹ ಅವನ ಬದುಕನ್ನ ಸುಭದ್ರಗೊಳಿಸತಕ್ಕಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕು. ಅದೇ ರೀತಿ ಕಾರ್ಮಿಕರು ಯಾರು ಇವತ್ತು ದುಡಿತಾ ಇದ್ದಾರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ಅವರ ಆದಾಯಕ್ಕೂ ಕೂಡ ಇವತ್ತು ಸದೃಢಗೊಳಿಸತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕಮ್ಯುನಿಸ್ಟ್ ಪಕ್ಷಗಳು ಇವತ್ತು ಹೋರಾಟ ಮಾಡ್ತಾ ಇದೆ. ಇಂಥ ಒಂದು ಹೋರಾಟದ ಭಾಗವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶದಲ್ಲಿ ರೈತ ಪರವಾಗಿರ್ತಕ್ಕಂತಹ ಕಾರ್ಮಿಕ ಪರವಾಗಿರ್ತಕ್ಕಂತಹ ಒಂದು ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಹೇಳಿ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಕಮ್ಯುನಿಸ್ಟ್ ಪಕ್ಷ ಇಂಥ ಸಮ್ಮೇಳನಗಳನ್ನ ಮಾಡಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಸತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದ ಕೆಲವು ಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಇವತ್ತು ಈ ದೇಶದಲ್ಲಿ ಏನಿವತ್ತು ಸಾಮಾಜಿಕ ಜನಜೀವನ ನೋಡಿದಾಗ ಇವತ್ತು ಮನುಷ್ಯರ ನಡುವಿನ ಅಂತರ ಆಕಾಶ ಭೂಮಿ ಎಷ್ಟಾಗ್ತಾ ಇದೆ. ಇವತ್ತು ಬಡವರ ಸಂಖ್ಯೆ ದಿನೇ ದಿನೇ ಈ ದೇಶದಲ್ಲಿ ಬೆಳೀತಾ ಇದೆ. ಯಾರೋ ಕೆಲವೇ ಶ್ರೀಮಂತರು ಇಡೀ ದೇಶದ ಸಂಪತ್ತನ್ನ ಕೆಲವೇ ಬೆರಳೆಣಿಕೆಯಷ್ಟು ಶ್ರೀಮಂತರ ಪಾಲಾಗ್ತಾ ಇದೆ. ಬಡತನ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇಂಥ ಒಂದು ಅಸಮಾನತೆಯಿಂದ ಈ ಸಮಾಜದಲ್ಲಿ ಹಲವಾರು ವೈರುಧ್ಯಗಳು ಹಲವಾರು ಸಮಸ್ಯೆಗಳು ಇವತ್ತು ಸೃಷ್ಟಿಗೆ ಕಾರಣವಾಗ್ತಾ ಇದೆ ಅಂತೇಳಿ ಕೇಂದ್ರ ಸರ್ಕಾರದ ಮಂತ್ರಿಗಳು ಇವತ್ತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು? ಇವತ್ತು ಆಗ್ಬೇಕಾಗಿರ್ತಕ್ಕಂಥ ಕೆಲಸ, ಯಾರ ಶ್ರೀಮಂತರ ಕೈಯಲ್ಲಿ ಈ ದೇಶದ ಸ್ವತ್ತು ಕ್ರೋಢೀಕರಣ ಆಗ್ತಾ ಇದೆ, ಯಾರಿವತ್ತು ಭೂಮಾಲೀಕರ ಕೈಯಲ್ಲಿ ಭೂಮಿ ಇವತ್ತು ಸೇರ್ತಾ ಇದೆ, ಅದರಿಂದ ಇವತ್ತು ಆ ಭೂಮಾಲೀಕರು ಯಾರಿವತ್ತು ಭೂಮಿ ಶೇಖರಣೆ ಮಾಡ್ಕೊಳ್ತಿದ್ದಾರೆ ಅವರ ಭೂಮಿಯನ್ನ ಇವತ್ತು ಮಿತಿ ಕಾನೂನನ್ನು ಜಾರಿ ಮಾಡಿ ಕನಿಷ್ಠ ಭೂಮಿತಿ ಪಡಿಬೇಕು ಅಂತಕ್ಕಂಥ ಏನು ನಮ್ಮ ಒಂದು ಕಾನ್ಸೆಪ್ಟ್ ಇತ್ತು, ಆ ಪ್ರಕಾರ ಇವತ್ತು ಯಾರು ಹೊಲದಲ್ಲಿ ದುಡಿತಾನೆ, ಯಾರು ಹೊಲದಲ್ಲಿ ಹುತ್ತು ಬಿತ್ತು ಇವತ್ತು ಈ ದೇಶಕ್ಕೆ ಅನ್ನ ಬೆಳ್ಕೊಡ್ತಾನೆ, ಅವನ ಮಾಲೀಕತ್ವದಲ್ಲಿ ಭೂಮಿ ಇರಬೇಕು. ಯಾರು ಇವತ್ತು ಉಳ್ತಾನೆ ಅವನು ಭೂಮಿಯ ಒಡೆಯ ಆಗಬೇಕು ಅಂತಕ್ಕಂಥದ್ದು ಕಮ್ಯುನಿಸ್ಟ್ ಪಕ್ಷದ ಕರೆ. ಆ ಕಾರಣಕ್ಕೆ ಕಾಂಗ್ರೆಸ್ ಇವತ್ತು ನಮ್ಮ ಮುಂದೆ ಇವತ್ತು ಬರೀ ಸಣ್ಣ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ಯಾರಿವತ್ತು ಕೃಷಿ ಕೂಲಿಕಾರರಿದ್ದಾರೆ ಅವರಿಗೆ ಭೂಮಿಯ ಹಕ್ಕನ್ನ ಸಿಗಬೇಕು, ದುಡಿತಕ್ಕಂಥವ್ರಿಗೆ ಏನು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಆರೋಗ್ಯ ಸಿಗಬೇಕು, ಈ ರೈತ ಕಾರ್ಮಿಕರ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ನೆಲೆಯಲ್ಲಿ ಇವತ್ತು ಹಳ್ಳಿಯಿಂದ ಡೆಲ್ಲಿಯವರೆಗೂ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇದೆ. ಅಂತ ಒಂದು ಹೋರಾಟದ ಭಾಗವಾಗಿ ತಾವಿವತ್ತು ಹಳ್ಳಿಗಳಲ್ಲಿ ಶಾಖೆಗಳನ್ನ ಕಟ್ಟಿದ್ದೀರಿ. ಬಹುಶಃ ತಾವಿವತ್ತು ಒಂದು 8-10 ಹಳ್ಳಿಯ ಗ್ರಾಮಸ್ಥರು ತಾವಿಲ್ಲಿ ಬಂದಿದ್ದೀರಿ. ತಾವೆಲ್ಲರೂ ಕೂಡ ಯಾರು ಅಗರ್ಭ ಶ್ರೀಮಂತರಲ್ಲ. ಬಹುಶಃ ಭೂಮಿ ಹೊಂದಿದ್ರೆ ಅರ್ಧ ಎಕರೆ 1 ಎಕರೆ 1.5 ಎಕರೆ ಒಳಗಡೆ ಅಷ್ಟೇ ತಾವು ಹೊಂದಿರತಕ್ಕಂಥ ಭೂಮಿ. ಇನ್ನು ಕೆಲವರಿಗೆ ಅದು ಕೂಡ ಇಲ್ಲ. ಇವತ್ತು
ಸೊ ಅಂಥವ್ರಿಗೆ ಇವತ್ತು ನೀರಾವರಿ ಸವಲತ್ತು ಮಾಡಿಕೊಡ್ಬೇಕು, ಉಚಿತವಾಗಿರ್ತಕ್ಕಂಥ ರಸಗೊಬ್ಬರ ವ್ಯವಸ್ಥೆ ಮಾಡಿಕೊಡ್ಬೇಕು, ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ಸರ್ಕಾರ ಕೊಡಬೇಕು. ಇವತ್ತು ಜೊತೆಯಲ್ಲಿ ಅವರು ಬೆಳೆದಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು. ಆದರೆ ಆಗ್ತಾ ಇಲ್ಲ. ಇವತ್ತು ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ನಾವಿವತ್ತು ಬೇಳೆ ಬೆಳಿತೀವಿ, ಜೋಳ ಬೆಳಿತೀವಿ, ಬೇರೆ ಬೇರೆ ಕಾಯಿ ಪಲ್ಯಗಳು ಬೆಳಿತೀವಿ. ಆದರೆ ಇವತ್ತು ಸರ್ಕಾರ ಆ ಏನು ವರ್ಷ ಇಡೀ ನಾವು ಕಷ್ಟಪಟ್ಟು ಬೆಳೆದಿದ್ದೀವಿ ಆ ಒಂದು ಬೆಳೆಗಳಿಗೆ ಇವತ್ತು ಹೊಟ್ಟೆ ನಾವು ದೇಶಕ್ಕೆ ಅನ್ನ ಕೊಡೋರು ನಮ್ಗೆ ಇವತ್ತು ಹೊಟ್ಟೆಗೆ ಅನ್ನ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿಗೆ ಆ ನಮ್ಮ ಬೆಳೆಗೆ ಬೆಲೆ ಇವತ್ತು ದಕ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ನಾವು ಸುಮ್ಮನೆ ಕೂತ್ರೆ ಆಗೋದಿಲ್ಲ, ಜನ ಸಂಘಟನೆ ಆಗಬೇಕು. ಇವತ್ತು ಯಾವ ರಾಜಕಾರಣಿಗಳಿದ್ದಾರೆ, ನಿಮಗೆ ರಾಜಕಾರಣದಲ್ಲಿ ನಾವು ಸುಮ್ಮನೆನೂ ಕೂಡ ಯಾರೋ ಕಾಂಗ್ರೆಸ್ ಬಿಜೆಪಿ ಬೈದೋಗ್ಲಿಕ್ಕೆ ನಮಗೆ ಬಂದಿಲ್ಲ. ಇವತ್ತು ರಾಜಕಾರಣದಲ್ಲೂ ಕೂಡ 3 ವಿಧ ಇದ್ದಾವೆ, ನಾವು ಅರ್ಥ ಮಾಡ್ಕೊಬೇಕು. ಒಂದು ವರ್ಗ ಶ್ರೀಮಂತ ವರ್ಗ, ಹಣ ಇದ್ದವರು ಬಡವರ ಮಧ್ಯೆ ಹಣದ ಪ್ರಭಾವ ಬೀರಿ ರಾಜಕಾರಣ ಮಾಡಿ ಗೆದ್ದೋಗ್ತಾರೆ. ಇನ್ನೊಂದು ವರ್ಗ ಇದೆ, ಜಾತಿ ಧರ್ಮದ ಆಮಿಷವನ್ನೇ, ಜಾತಿ ಧರ್ಮದ ಹೆಸರನ್ನ ಹೇಳಿ ಅವರು ಆ ಜಾತಿ ಜನಾಂಗದ ಮಧ್ಯೆ ಸಂಘಟನೆ ಮಾಡಿ ಅವರು ರಾಜಕಾರಣವನ್ನ ಮಾಡ್ತಾರೆ. ಮೂರನೇ ವರ್ಗ ಇದೆ, ಯಾರಿವತ್ತು ತನ್ನ ರಟ್ಟೆಯ ಬಲದಲ್ಲೇ ನಂಬಿಕೆ ಇರ್ತಕ್ಕಂಥ ದುಡಿಯುವ ಜನ ಇದ್ದಾರೆ, ಆ ಜನರ ಸಂಘಟಿಸಿ ಅವರಿಗೆ ಹೋರಾಟದ ಮೂಲಕನೇ ನಮ್ಮ ಹಕ್ಕುಗಳನ್ನ ಪಡ್ಕೊಬೇಕು ಅಂತ ಹೇಳಿ ಕಳಿಸ್ತಕ್ಕಂಥ ಹೋರಾಟದ ರಾಜಕಾರಣ ಮಾಡ್ತಕ್ಕಂಥ ಒಂದು ರಾಜಕೀಯ ಪಕ್ಷಗಳಿದ್ದಾವೆ. ಸೊ ಅಂಥದ್ರಲ್ಲಿ ನಾವು 3ನೇ ಗುಂಪಿಗೆ ಸೇರ್ತಕ್ಕಂಥ ಜನ, ದುಡಿಯುವ ಜನರ ಹೋರಾಟದಲ್ಲೇ ಇವತ್ತು ಸಮಾಜವನ್ನು ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂತ ಹೇಳಿ ಒಂದು ಬದ್ಧತೆಯನ್ನು ಹೊಂದಿರತಕ್ಕಂಥ, ವಿಶ್ವಾಸನ ಇರ್ತಕ್ಕಂಥ ಒಂದು ಹೋರಾಟದ ರಾಜಕಾರಣದ ಸತ್ವವನ್ನು ಹೊಂದಿರತಕ್ಕಂಥ ಏನು ಪಕ್ಷ ಇದೆ ಅಂದ್ರೆ ಅದು ತಾವಿಲ್ಲಿ ಕೂತಿರ್ತಕ್ಕಂಥ ಈ ಕೆಂಬಾವಟದ ಪಕ್ಷ, ಹೋರಾಟದ ಪಕ್ಷ, ಭಾರತ ಕಮ್ಯುನಿಸ್ಟ್ ಪಕ್ಷ. ಬಹುಶಃ ಕೆಂಬಾವಟ ನಿಮಗೆ ಶಕ್ತಿ ಕೊಡುತ್ತೆ, ಆ ಕೆಂಬಾವಟ ನಿಮ್ಗೊಂದು ರೀತಿ ಧೈರ್ಯ ತುಂಬುತ್ತೆ. ಆ ಕೆಂಬಾವಟದ ಹೋರಾಟದಿಂದ ನೀವೇನು ಗಳಿಸ್ಕೊಬೇಕಂತಿದ್ರಿ ಅದು ಗಳಿಸ್ಕೊಳ್ಳಿಕ್ಕೆ ಒಂದು ಉತ್ಸಾಹ, ಹುಮ್ಮಸ್ ಕೊಡ್ತಕ್ಕಂಥದ್ದು ಏನಾದ್ರು ಇದ್ರೆ ಅದು ಹೋರಾಟದ ಪಕ್ಷವಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷ, ಹೋರಾಟದ ಒಂದು ಸಿದ್ಧಾಂತ ಇರ್ತಕ್ಕಂಥ ಕೆಂಬಾವಟ ಅಂತಕ್ಕಂಥದ್ದನ್ನ ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿದೆ. ಆ ಕಾರಣಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಇವತ್ತು ಒಡಗೂಡಿಸಿ ಅಂತ ಒಂದು ಹೋರಾಟದ ಒಂದು ಪ್ರಕ್ರಿಯೆಯನ್ನ ಈ ಜೇವರ್ಗಿಯಲ್ಲಿ ತಾವು ಹಳ್ಳಿಯಲ್ಲಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ, ಇನ್ನು ಜೇವರ್ಗಿಗೆ ಕಮ್ಯುನಿಸ್ಟ್ ಪಕ್ಷ ಹೊಸದೇನಲ್ಲ. ಈಗಾಗಲೇ ಧರ್ಮ್ ಸಿಂಗ್ ಬಗ್ಗೆ ಬಹಳಷ್ಟು ವಿಚಾರ ಹೇಳಿದ್ರು. ಬಹುಶಃ ಧರ್ಮ್ ಸಿಂಗ್ ಕೂಡ ಈ ಜೇವರ್ಗಿಯಲ್ಲಿ ಅಥವಾ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನಾದ್ರು ರಾಜಕೀಯ ಅಸ್ತಿತ್ವ ಪಡ್ಕೊಂಡಿದ್ದಾರೆ ಅಂದ್ರೆ ಅದು ಕಮ್ಯುನಿಸ್ಟ್ ಪಕ್ಷದ ಮೂಲಕನೇ. ಇತಿಹಾಸ ತೆರೆದು ನೋಡಿದ್ರೆ ಗೊತ್ತಾಗತ್ತೆ. ಅವ್ರು ಇಲ್ಲಿ ರಾಜಕೀಯ ಚಟುವಟಿಕೆ ಆರಂಭ ಮಾಡಿದಾಗ ನೇರವಾಗಿ ಬಂದು ಕಾಂಗ್ರೆಸ್ ಬಿಜೆಪಿ ಅಂತ ದಳ ಅಂತ ಬರಲಿಲ್ಲ. ಅವ್ರು ಬಂದು ನಾನು ಜನಪರ ಇರ್ತೀನಿ, ನಾನು ಜನಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿನೇ ಅವತ್ತು ನಗರಸಭೆಗೆ ಏನು ಗುಲ್ಬರ್ಗದ ನಗರಸಭೆಗೆ ಸದಸ್ಯರಾಗಿ ಆಯ್ಕೆ ಆಗಲಿಕ್ಕೆ ಚುನಾವಣೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಅವರು ನಗರಸಭೆಗೆ ಆಯ್ಕೆ ಆಗ್ತಾರೆ. ಅದು ಆಯ್ಕೆ ಸುಮ್ಮನೆ ಆಗೋದಿಲ್ಲ. ಕಮ್ಯುನಿಸ್ಟ್ ಪಕ್ಷ ಬೆಂಬಲ ಕೊಟ್ಟು ಅವತ್ತು ಅವರನ್ನ ನಗರಸಭೆಗೆ ಆಯ್ಕೆ ಮಾಡಿ ಕಳಿಸುತ್ತೆ. ಸೊ ಆವತ್ತು ಕೂಡ ಹೋರಾಟ, ಜನಪರತೆ, ಇವತ್ತು ರೈತ ಕಾರ್ಮಿಕರ ಪರ ಅಂತ ಹೇಳಿ ಹೋರಾಟ ಮಾಡಿದವರು ಕ್ರಮೇಣ ಇವತ್ತು ಅವರ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಬಂದು ನಿಂತಾಗ ಇವತ್ತು ಅವ್ರ ಕುಟುಂಬದಲ್ಲೇ ಏನು ಆರಂಭ ಜನಪರ ಆಯಿತು, ಇವತ್ತು ಶ್ರೀಮಂತರ ಪರವಾಗಿ ಪಲ್ಲಟ ರಾಜಕೀಯ ಆಗಿದೆ ಅಂತಕ್ಕಂಥದ್ದು ನಾವು ನೋಡಿದಾಗ ನಾವು ಇವತ್ತು ಯೋಚನೆ ಮಾಡಬೇಕು, ನಾವು ಯಾರನ್ನ ನಿಲ್ಲಿಸಿ ಗೆಲ್ಸ್ಕೊಬೇಕು, ನಾವು ಯಾವ ರಾಜಕೀಯ ಪಕ್ಷದ ಪರವಾಗಿರಬೇಕು, ನಾವು ಯಾವ ರಾಜಕೀಯ ಸಿದ್ಧಾಂತವನ್ನು ಒಪ್ಕೊಬೇಕು ಅಂತೇಳಿ ನಾವು ತೀರ್ಮಾನ ಮಾಡಬೇಕು ಅಂತೇಳಿ ಹೇಳಲಿಕ್ಕೆ ಈ ಸಮ್ಮೇಳನ. ಇವತ್ತು ಜೇವರ್ಗಿಯಲ್ಲಿ ಮಾಡಿದ್ದೀವಿ, ಇನ್ನ ನಾಳೆ ಒಂದಿನ ಬಿಟ್ಟರೆ ನಾಡ್ದು ಗುಲ್ಬರ್ಗದಲ್ಲಿ ಜಿಲ್ಲಾ ಸಮ್ಮೇಳನ ನಡೀತಾ ಇದೆ. ಅಲ್ಲೂ ಕೂಡ ನಾವು ಇಲ್ಲಿ ಕೂತಿ ಚರ್ಚೆ ಮಾಡ್ತೀವಿ. ನಮ್ಮ ಯಾವ ರೈತರು ಇವತ್ತು ಕಷ್ಟಪಡ್ತಾ ಇದ್ದಾರೆ, ಯಾವ ಕಾರ್ಮಿಕರು ಇವತ್ತು ತಮ್ಮ ಹಕ್ಕುಗಳನ್ನು ಇವತ್ತು ಕಳ್ಕೊಳ್ತಾ ಇದ್ದಾರೆ, ಅವರ ಹಕ್ಕುಗಳನ್ನು ಕೊಡಿಸಲಿಕ್ಕೆ ನಾವು ಏನು ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ 2ನೇ ತಾರೀಕಿಗೆ ಗುಲ್ಬರ್ಗ ಜಿಲ್ಲಾ ಸಮ್ಮೇಳನ ನಡೆಯುತ್ತೆ.
ಅದೇ ರೀತಿ ಇವತ್ತು ನಾವು ಜಿಲ್ಲಾ ತಾಲೂಕು ಸಮ್ಮೇಳನಗಳು ಬಹಳ ಅದ್ದೂರಿಯಾಗಿ ಮಾಡ್ತೀವಿ. ಆದರೆ ಇವತ್ತು ಜಿಲ್ಲಾ ತಾಲೂಕು ಸಮ್ಮೇಳನಗಳನ್ನ ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಕಾರಣ ಬರುವ ಆಗಸ್ಟ್ 30 ಮತ್ತು 31 ಸೆಪ್ಟೆಂಬರ್ 1 ಈ 3 ದಿನಗಳ ಕಾಲ ಗುಲ್ಬರ್ಗದಲ್ಲಿ ಒಂದು ರಾಜ್ಯ ಮಟ್ಟದ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಟ್ಟದ 25ನೇ ಸಮ್ಮೇಳನ ಗುಲ್ಬರ್ಗದಲ್ಲೇ ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷದ ರಾಜ್ಯ ಮಂಡಳಿ ತೀರ್ಮಾನ ಮಾಡಿದೆ, ತಯಾರಿ ಆಗ್ತಾ ಇದೆ. ಈ ಸಮಾವೇಶ ಸಮ್ಮೇಳನ ಕೂಡ ಬಹುಶಃ ರಾಜ್ಯ ಸಮ್ಮೇಳನದ ತಯಾರಿ ಅಂತೇಳಿ ನಾನಾದರೂ ಕೂಡ ಇವತ್ತು ಭಾವಿಸಿದ್ದೀನಿ. 30ನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಕಮ್ಯುನಿಸ್ಟ್ ಪಕ್ಷದ ಪ್ರತಿನಿಧಿಗಳು, ನಾಯಕತ್ವ ವಹಿಸತಕ್ಕಂಥ ಪ್ರತಿನಿಧಿಗಳು ಗುಲ್ಬರ್ಗಕ್ಕೆ ಬರ್ತಾ ಇದ್ದಾರೆ. ಗುಲ್ಬರ್ಗದಲ್ಲಿ ಸಾವಿರಾರು ಸಂಖ್ಯೆಯ ಜನರನ್ನ ಸೇರಿಸಿ ದೊಡ್ಡ ಮಟ್ಟದ ಸಮ್ಮೇಳನ ಮಾಡಬೇಕು ಅಂತೇಳಿ ಇವತ್ತು ಕಮ್ಯುನಿಸ್ಟ್ ಪಕ್ಷ ತೀರ್ಮಾನ ಮಾಡಿದೆ. ಬಹುಶಃ ತೀರ್ಮಾನ ಜಾರಿಯಾಗಿ ಸಮ್ಮೇಳನ ಯಶಸ್ವಿಯಾಗಬೇಕಾದ್ರೆ ನೀವಿಲ್ಲಿ ಕೂತಿರ್ತಕ್ಕಂಥವರ ಸಂಕಲ್ಪ, ನಿಮ್ಮ ಭಾಗವಹಿಸುವಿಕೆ, ಅದಕ್ಕೆ ತಮ್ಮ ಸಹಭಾಗಿತ್ವ ಬಹಳ ಮುಖ್ಯ ಇದೆ. ತಾವಿವತ್ತು ಒಂದೊಂದು ಮನೆಯಿಂದ 4 ಜನ, ಒಂದೊಂದು ಹಳ್ಳಿಯಿಂದ 100 ಜನ, ಒಂದೊಂದು ಪಂಚಾಯಿತಿಯಿಂದ ಒಂದು 200-300 ಜನ, ಒಂದು ತಾಲೂಕಿಂದ ಸಾವಿರಾರು ಸಂಖ್ಯೆಯಲ್ಲಿ ಗುಲ್ಬರ್ಗಕ್ಕೆ ಇವತ್ತು ಬರಬೇಕಾಗಿದೆ. ಆ ಗುಲ್ಬರ್ಗಕ್ಕೆ ಬಂದು ದುಡಿಯುವ ಜನರ ಶಕ್ತಿ ಏನು ಅಂತೇಳಿ ಸಾಬೀತು ಮಾಡಬೇಕು. ಆ ಮುಖಾಂತರ ಗುಲ್ಬರ್ಗದ ರಾಜಕೀಯ ಚರಿತ್ರೆಯಲ್ಲಿ ಹೋರಾಟದ ಪರಂಪರೆ ಇತಿಹಾಸದಲ್ಲಿ ಏನಿತ್ತು, ಈಗೇನಾಗಿದೆ, ಮುಂದೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರಾಜಕೀಯ ಸಂಕಲ್ಪ ತೊಡಬೇಕಾಗಿದೆ. ಕಮ್ಯುನಿಸ್ಟ್ ಪಕ್ಷಕ್ಕೆ ಗುಲ್ಬರ್ಗ ಏನು ಚಿರಪರಿಚಿತ ಅಪರಿಚಿತ ಏನಲ್ಲ, ಬಹಳ ಚಿರಪರಿಚಿತ. ಗುಲ್ಬರ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಕಮ್ಯುನಿಸ್ಟ್ ಪಕ್ಷ ರಾಜಕೀಯ ಹೋರಾಟನೇ ಮಾಡ್ಕೊಂಡು ಬಂದಿದೆ. ಇಲ್ಲೂ ಕೂಡ ನಾವು ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ ಇವತ್ತು ಸ್ಪರ್ಧೆ ಮಾಡಿದ್ದೀವಿ. ಜೇವರ್ಗಿಯಲ್ಲೂ ಕೂಡ ನಿರಂತರವಾಗಿ ನಗರಸಭೆ, ಪುರಸಭೆ, ಪಂಚಾಯಿತಿಗಳಲ್ಲಿ ಸ್ಪರ್ಧೆ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿ MLAಗಳಾಗಿ ಗುಲ್ಬರ್ಗ ಜಿಲ್ಲೆಯಿಂದ ಗೆದ್ದೋಗಿರ್ತಕ್ಕಂಥ ಹಲವಾರು ಶಾಸಕರಿದ್ದಾರೆ. ಅದೇ ರೀತಿ ಗುಲ್ಬರ್ಗ ಹೋರಾಟಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಇದು. ನಮಗೆ ಗೊತ್ತಿರಬೇಕು, ಇವತ್ತೇನಾದರೂ MSK ಮಿಲ್ ಅಂತಕ್ಕಂಥದ್ದು ಇಲ್ಲಿ ಒಂದು ಆಗಿದ್ರೆ ಕಮ್ಯುನಿಸ್ಟ್ ಪಕ್ಷದ ಹೋರಾಟದಿಂದ MSK ಮಿಲ್ ಆರಂಭ ಆಗಿದೆ. ಕಮ್ಯುನಿಸ್ಟ್ ಪಕ್ಷದ ಹೋರಾಟದಿಂದ ಸಿಮೆಂಟ್ ಫ್ಯಾಕ್ಟರಿಗಳಲ್ಲಿ ತಲೆ ಎತ್ತಿ ನಿಂತಿದ್ದು. ಕಮ್ಯುನಿಸ್ಟ್ ಪಕ್ಷದ ಹೋರಾಟದಿಂದ ಇವತ್ತು ರೈತರು ಏನಿವತ್ತು ಬಗಲುಕುಂ ಸಾಗುವಳಿದಾರರು ಅಂತೇಳಿ ನಾವು ಕರಿತಾ ಇದ್ದೀವಿ. ಯಾರಿವತ್ತು ಸರ್ಕಾರಿ ಜಮೀನಲ್ಲಿ ಉಳುಮೆ ಮಾಡ್ತಕ್ಕಂಥ ಜನ ಇದ್ರು, ಅವರಿಗೆ ಬಗಲುಕುಂ ಅಂದ್ರೆ ಹೋಗಿ ಸರ್ಕಾರಿ ಜಮೀನಲ್ಲಿ ನಾವು ಬಿತ್ತನೆ ಮಾಡೋದು, ಉಳೋದು. ಯಾರು ಉಳ್ತಾರೆ ಅವ್ರಿಗೆ ಇವತ್ತು ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥ ಚಳವಳಿಯನ್ನ ಇವತ್ತು ಶ್ರೀನಿವಾಸ್ ಗುಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗ್ತಕ್ಕಂಥ ಬಗಲುಕುಂ ಚಳವಳಿಗೆ ಗಿಡಿಯನ್ನು ಹಚ್ಚಿದ್ದು ಬಹುಶಃ ಇದೇ ಹೋರಾಟದ ಜಿಲ್ಲೆ ಅಂತಕ್ಕಂಥದ್ದನ್ನ ತಾವು ಮರಿಬಾರದು. ಹಾಗೆ ಇವತ್ತಿಲ್ಲಿ ಬಹಳಷ್ಟು ಜನ MLAಗಳಾಗಿ ಗೆದ್ದು ಹೋಗಿದ್ದಾರೆ, ಮುನ್ಸಿಪಾಲಿಟಿಗಳಲ್ಲಿ ಗೆದ್ದಿದ್ದಾರೆ, ಪಂಚಾಯಿತಿಗಳಲ್ಲಿ ಗೆದ್ದಿದ್ದಾರೆ. ಇದು ನಿರಂತರವಾಗಿ ಇನ್ನೂ ಸಾಗಬೇಕಾಗಿದೆ. ಇವತ್ತು ನಾನು ಯಾಕೆ ಪ್ರಸ್ತಾಪ ಮುಂಚೆನೆ ಮಾಡಿದೆ ಅಂದ್ರೆ, ಇವತ್ತು ಹೋರಾಟದ ರಾಜಕಾರಣ ಎಲ್ಲೋ ಒಂದ್ ಕಡೆ ಕುಂತಾ ಇದೆ. ಬಹುಶಃ ನಮ್ಮ ರೈತರಲ್ಲಿ, ಕಾರ್ಮಿಕರಲ್ಲೂ ಕೂಡ ಹೊಟ್ಟೆ ಹಸಿವು ನಮ್ಮ ಬದುಕಿಂತ ಹೆಚ್ಚಾಗಿ ಜಾತಿ, ಧರ್ಮ ಇವತ್ತು ಪ್ರಭಾವಿ ರಾಜಕಾರಣಿಗಳ ಒಂದು ರಂಗುರಂಗಿನಾಟನೇ ಹೆಚ್ಚು ಆಕರ್ಷಣೆ ಆಗ್ತಾ ಇದೆ. ಸೊ ಇದು ನಾವು ಎಲ್ಲಿವರೆಗೆ ಈ ರಂಗಿನ ರಾಜಕಾರಣಕ್ಕೆ ನಾವು ಬಲಿಯಾಗ್ತೀವೋ ಅಲ್ಲಿವರೆಗೆ ನಮ್ಮ ಬದುಕಂತೂ ಖಂಡಿತ ಉದ್ಧಾರ ಆಗಲ್ಲ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೆ ಈ ಸಮ್ಮೇಳನ ಮಾಡಿ ತಮ್ಮಲ್ಲಿ ಇವತ್ತು ಜಾಗೃತಿ, ರಾಜಕೀಯವಾಗಿರ್ತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಕಮ್ಯುನಿಸ್ಟ್ ಪಕ್ಷ ಮಾಡ್ತಾ ಇದೆ. ಅದಕ್ಕಾಗಿ ಬಂಧುಗಳೇ, ತಾವಿವತ್ತು ಕೆಂಬಾವಟದ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ಇವತ್ತು 1 ಕಿಲೋಮೀಟರ್ವರೆಗೆ ತಾವು ಕೈಯಲ್ಲಿ ಕೆಂಬಾವಟ ಹಿಡಿದು ಇನ್ಕ್ಲಾಬ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕಿ ತಾವು ಈ ಸಮ್ಮೇಳನಕ್ಕೆ ಬಂದಿದ್ದೀರಿ. ಏನ್ ಹೇಳಿದ್ರೆ ಇನ್ಕ್ಲಾಬ್ ಜಿಂದಾಬಾದ್ ಅಂದ್ರೆ ಕ್ರಾಂತಿ ಚಿರಾಯವಾಗಿ ಅನ್ಸ್ಬಿಡಿ. ಕ್ರಾಂತಿ ಅಂದ್ರೆ ರಕ್ತ ಹಾರಿಸೋದಲ್ಲ, ಕ್ರಾಂತಿ ಅಂದ್ರೆ ಸಂಘರ್ಷ ಮಾಡೋದಲ್ಲ. ಕ್ರಾಂತಿ ಅಂದ್ರೆ ಈ ಜಡ್ಡುಗಟ್ಟಿದ ಆಡಳಿತ ವ್ಯವಸ್ಥೆಯನ್ನ, ತುಕ್ಕು ಹಿಡಿದ ಆಡಳಿತ ಯಂತ್ರವನ್ನ ಇವತ್ತು ಸರಿದಿಕ್ಕಿಗೆ ತರ್ತಕ್ಕಂತಹ, ಜನಪರ ಚಿಂತನೆ ಮಾಡ್ತಕ್ಕಂಥ
ಒಂದು ಆಡಳಿತ ಇರಬೇಕು ಅಂತ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಘೋಷಣೆ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಆಗಿರ್ತಕ್ಕಂಥವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಈ ಸಮಾವೇಶದಿಂದ ಹೊರಗೋದ್ಮೇಲೆ ತಮ್ಮ ಮನೆಗಳಲ್ಲಿ ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ ಅರಿವನ್ನು ಮಾಡಬೇಕು. ಅದೇ ರೀತಿ ತಮ್ಮ ಹಳ್ಳಿಗಳಲ್ಲಿ ಕಮ್ಯುನಿಸ್ಟ್ ಪಕ್ಷದ ವಿಚಾರಧಾರೆಯನ್ನ ಹೇಳಬೇಕು. ಆ ಮುಖಾಂತರ 30ನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಜಿಲ್ಲಾ ಸಮ್ಮೇಳನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಂಘಟನೆ ಮಾಡಿಕೊಂಡು ನಾವು ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಇವತ್ತು ತಮಗೆ ಗೊತ್ತಿದೆ, ಬಂಡವಾಳಶಾಹಿ ಪಕ್ಷಗಳ ಜನ ಸೇರಿಸಬೇಕಾದ್ರೆ ಯಾರೋ ಒಬ್ಬ MLA MP ವೆಹಿಕಲ್ ಕಳಿಸ್ತಾನೆ, ಜನ ತುಂಬ್ಕೊಂಬನ್ನಿ ಅಂತ ಹೇಳಿ ದುಡ್ಡು ಕಳಿಸ್ತಾನೆ, ಜನ ತುಂಬ್ಕೊಂಡ್ಬರ್ತಾರೆ, ಕಾರ್ಯಕ್ರಮ ಮುಗಿಯುತ್ತೆ, ಅಲ್ಲಿ ಊಟ ಎಂಟ ಎಲ್ಲವೂ ಕೂಡ ಕೊಟ್ಟು ಕಳಿಸ್ತಾರೆ. ಆದರೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಆ ಪರಂಪರೆ ಇಲ್ಲ. ತಾವಿವತ್ತು ಇಲ್ಲಿ ಬಂದಿದ್ದೀರಿ, ನಿಮ್ಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ಇಲ್ಲಿ ಬರ್ಲಿಕ್ಕೆ? ಯಾರೋ ದುಡ್ಡು ಕೊಟ್ಟಿದ್ದಾರಾ? ಯಾರೋ ವೆಹಿಕಲ್ ಮಾಡಿ ಕಳಿಸಿದ್ರಾ? ತಾವೇ ಸ್ವಯಂವಾಗಿ ತಮ್ಮ ದುಡಿಮೆಯನ್ನ ಇವತ್ತು ಬದಿಗಿಟ್ಟು ತಾವು ದುಡ್ದಂತ ದುಡ್ಡಲ್ಲೇ ಖರ್ಚು ಮಾಡಿಕೊಂಡು ತಿಂಡಿ ತಿನ್ಕೊಂಡು ಇಲ್ಲಿ ತಾವು ಬಂದಿದ್ದೀರಿ. ಇದು ಕಮ್ಯುನಿಸ್ಟ್ ಪಕ್ಷದ ಪರಂಪರೆ, ಹೋರಾಟದ ಪರಂಪರೆ, ಕಮ್ಯುನಿಸ್ಟ್ ಪಕ್ಷದ ಶಿಸ್ತು, ಕಮ್ಯುನಿಸ್ಟ್ ಪಕ್ಷದ ಸೈದ್ಧಾಂತಿಕ ಬದ್ಧತೆ. ಸೊ ಅಂತ ಬದ್ಧತೆಯನ್ನ ನಾವು ಜಿಲ್ಲಾ ಸಮ್ಮೇಳನದಲ್ಲೂ ಕೂಡ ಇವತ್ತು ವ್ಯಕ್ತಪಡಿಸಬೇಕು ಅಂತ ಹೇಳಿ ಹೇಳ್ತಾ, ಬಹುಶಃ ನಾಡಿನಾದ್ಯಂತ ಇಲ್ಲಿ ಜನ ಬರ್ತಾರೆ. ಆ ಟೈಮಲ್ಲಿ ತಾವೇ ಆ ಸಮ್ಮೇಳನ ಯಶಸ್ವಿಗೊಳಿಸಲಿಕ್ಕೆ ಬಂದಂಥ ಜನಕ್ಕೆ ಊಟ ಹಾಕಬೇಕಾಗಿದೆ, ಅವರು ಉಳಿಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗಿದೆ. ಅವರು ಬಂದಂಥ ಜನಕ್ಕೆ ಸ್ಫೂರ್ತಿ ತುಂಬಕ್ಕೆ ತಾವು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕು. ಅದಕ್ಕೆ ಜನ ಬರಬೇಕು. ಆ ಸಮ್ಮೇಳನಕ್ಕೆ ಹಣ ನೀವೇ ಕೊಡಬೇಕು. ಅಕ್ಕಿ ಸಂಗ್ರಹ ಮಾಡಿ, ಬೇಳೆ ಸಂಗ್ರಹ ಮಾಡಿ, ಕಾಯಿ ಪಲ್ಯ ಸಂಗ್ರಹ ಮಾಡಿ ಈ ಸಮ್ಮೇಳನಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟು ಈ ಸಮ್ಮೇಳನಕ್ಕೆ ಬರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳ ಏನು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಬರ್ತಾರೆ ಅವರಿಗೆ ಆತಿಥ್ಯವನ್ನು ಕೊಡುವ ಮುಖಾಂತರ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಮ್ಮೇಳನ ಮಾಡಿ ಆ ಸಮ್ಮೇಳನದ ಮುಖಾಂತರ ಒಂದು ರಾಜಕೀಯ ದಿಕ್ಸೂಚಿಯನ್ನ ನಾವು ಬದಲಾವಣೆ ಮಾಡಲಿಕ್ಕೆ ಒಂದು ಸಂಕಲ್ಪ ತೊಡೋಣ ಅಂತ ಹೇಳಿ ಹೇಳ್ತಾ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ದೇಶದಲ್ಲಿ ಬಂಡವಾಳಶಾಹಿ ಎತ್ತ ಇವತ್ತು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ಹೋಗಿದೆ. ಎಲ್ಲರೂ ಕೂಡ ಹಣ ಮಾಡಬೇಕು, ಹಣ ಮಾಡಬೇಕು, ಹಣದ ಮೂಲಕನೇ ರಾಜಕೀಯ ಅಧಿಕಾರ ಹಿಡಿಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ಜನ ಮನಸ್ಸು ಮಾಡಿದ್ರೆ ಹಣದ ರಾಜಕೀಯ ಪ್ರಭಾವವನ್ನು ಸೋಲಿಸಿ ಜನಶಕ್ತಿಗೆ ಬೆಂಬಲ ಇದೆ ಅಂತಕ್ಕಂಥದ್ದು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ರುಜುವಾತು ಮಾಡಬೇಕಾದ್ರೆ ತಾವಿವತ್ತು ಹಣದ ಪ್ರಾಬಲ್ಯ ಇರ್ತಕ್ಕಂಥ, ಜಾತಿ ಧರ್ಮದ ಪ್ರಾಬಲ್ಯ ಇರ್ತಕ್ಕಂಥ ರಾಜಕಾರಣವನ್ನು ಧಿಕ್ಕರಿಸಿ ಇವತ್ತು ದುಡಿಯುವ ಜನರ ಪರವಾಗಿರ್ತಕ್ಕಂಥ ರಾಜಕೀಯ ಒಂದು ಅಸ್ತಿತ್ವಕ್ಕೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಹೇಳ್ತಾ, ಇವತ್ತು ಈ ದೇಶದಲ್ಲಿ ಮತ್ತೊಂದು ಸವಾಲು ಕೂಡ ಬರ್ತಾ ಇದೆ. ಈ ಹಿಂದೆ ಸ್ವಾತಂತ್ರ್ಯಕ್ಕೆ ನಾವು ಹೋರಾಟ ಮಾಡಿದಾಗ ಬ್ರಿಟಿಷರು ನಮ್ಮನ್ನ ಜೀತದ ಆಳುಗಳಂತೆ ನೋಡ್ತಾ ಇದ್ರು, ಜೀತದ ಆಳುಗಳಂತೆ ನೋಡ್ತಾ ಇದ್ರು. ನಾವು ಅದಕ್ಕಾಗಿ ಹೋರಾಟ ಮಾಡಿದ್ವಿ. ಒಂದು ನಿಮಿಷ ಈ ಕಡೆ ಕೇಳಿ ಮುಗಿಸ್ತಾ ಇದ್ದೀನಿ, ಈ ಕಡೆ ಕೇಳಿ ಒಂದು ನಿಮಿಷ. ಬ್ರಿಟಿಷರ್ ನಾವು ಹೋರಾಟ ಮಾಡಿ ಓಡಿಸಿದ್ದು ಅವ್ರು ನಮಗೆ ಅನ್ಯಾಯ ಶೋಷಣೆ ಮಾಡ್ತಿದ್ರು ಅಂತೇಳಿ, ಅನ್ಯಾಯ ಶೋಷಣೆ ಮಾಡ್ತಿದ್ರು ಅಂತೇಳಿ. ಆದರೆ ಇವತ್ತು ಅದೇ ರೀತಿ ಸ್ವಾತಂತ್ರ್ಯ ಬಂದಂತ ಈ ಸಂದರ್ಭದಲ್ಲಿ ನಮ್ಮನ್ನು ಆಡ್ತಾ ಇರ್ತಕ್ಕಂಥವ್ರು ಅನ್ಯಾಯ ಶೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಅನ್ಯಾಯ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಯಾರಿವತ್ತು ಬಂಡವಾಳಶಾಹಿ ಪರ ಇರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ ಅವರನ್ನ ಇವತ್ತು ಅಧಿಕಾರದಿಂದ ಇಳಿಸಿ ಜನಪರವಾಗಿ ಚಿಂತನೆ ಮಾಡ್ತಕ್ಕಂಥ ರಾಜಕೀಯ ಶಕ್ತಿಗೆ ಇವತ್ತು ಬಲ ತುಂಬಬೇಕಾಗಿದೆ. ಆ ಬಲ ತುಂಬಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇವತ್ತು ಯಾವುದೋ ಒಂದು ಬಂಡವಾಳಶಾಹಿ ಸಿದ್ಧಾಂತ ಬಂದರೆ ಆಗೋದಿಲ್ಲ. ಈ ದೇಶದಲ್ಲಿ ರೈತರು, ಕಾರ್ಮಿಕರು ಖುಷಿಯಾಗಿ ಬದುಕಬೇಕು. ಈ ದೇಶದ ಸಂಪತ್ತು ಎಲ್ಲರಲ್ಲಿ ಸರಿ ಸಮಾನವಾಗಿ ಹಂಚಿಕೆ ಆಗಬೇಕು. ಎಲ್ಲರ ಕೈಲಿ ಇವತ್ತು ಅಧಿಕಾರ ಇರಬೇಕು, ಜನರ ಕೈಲಿ ಇವತ್ತು ಆಸ್ತಿ ಇರಬೇಕು, ಜನರ ಕೈಲಿ ಇವತ್ತು ನಾವೇನು ಬೆಳೀತಿದ್ದೀವಿ ಅದು ತಿಂತಕ್ಕಂಥ ಶಕ್ತಿ ಇರಬೇಕು. ಅಂತ ವ್ಯವಸ್ಥೆ ಕಮ್ಯುನಿಸ್ಟ್ ಪಕ್ಷದಿಂದ ಮಾತ್ರ ಸಾಧ್ಯ. ಒಂದು ಸಮತಾವಾದಿ ವ್ಯವಸ್ಥೆಯನ್ನ ನಾವಿವತ್ತು ಕಟ್ಕೊಬೇಕು. ಸಮಾಜವಾದಿ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಜಾರಿಗೊಳ್ಳಬೇಕಾಗಿದೆ. ಆ ಸಮಾಜವಾದಿ ವ್ಯವಸ್ಥೆ ಜಾರಿ ಬರಬೇಕಾದ್ರೆ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ನಮ್ಮ ಧ್ವನಿ ಗಟ್ಟಿಯಾಗಬೇಕು. ಅಂತ ಬಂಡವಾಳಶಾಹಿ ವ್ಯವಸ್ಥೆಯನ್ನ ಇವತ್ತು ಧಿಕ್ಕರಿಸಿ ನಾವು ಒಂದು ಕೌಟುಂಬಿಕವಾಗಿ ಬರತಕ್ಕಂಥ ಏನು ಸಮಾಜವಾದಿ ವ್ಯವಸ್ಥೆ ಇದೆ, ಸಹೋದರತ್ವ ವ್ಯವಸ್ಥೆ ಇದೆ, ಅಂತ ವ್ಯವಸ್ಥೆಯನ್ನು ತರಲಿಕ್ಕೆ ನಾವು ಜಾತಿ, ಮತ, ಭಾಷೆ ಎಲ್ಲವನ್ನು ಧಿಕ್ಕರಿಸಿ
ಒಂದು ಸಮತಾ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಗುರಿ ನಮ್ದಾಗಿರೋದ್ರಿಂದ ದುಡಿಯುವ ಜನರು ಒಂದಾಗಬೇಕು, ದುಡಿಯುವ ಕೃಷಿ ಕೂಲಿಕಾರರು ಒಟ್ಟಾಗಬೇಕು, ದುಡಿಯುವ ಜನರ ಕೃಷಿ ಕೂಲಿಕಾರರ ರಾಜಕಾರಣಕ್ಕೆ ಶಕ್ತಿ ತುಂಬಬೇಕು ಅಂತ ದುಡಿಯುವ ಜನರಿಗೆ ನಾಯಕತ್ವ ಕೊಡ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷವನ್ನ ತಾವು ಬೆಂಬಲಿಸಬೇಕು, ಬಲಪಡಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು 30ನೇ ತಾರೀಕಿಗೆ ತಾವೇನು ಕೂತಿದ್ರಿ ಅವರು ನಿಮ್ಮ ಶಕ್ತಿಗನುಗುಣವಾಗಿ ಯಾರು ₹1 ಕೊಡೋಕ್ಕಾಗತ್ತಾ ₹1 ಕೊಡಿ, ₹1000 ಕೊಡೋಕ್ಕಾಗತ್ತಾ ₹1000 ಕೊಡಿ. ಆ ಮುಖಾಂತರ ಹನಿ ಹನಿ ಗೂಡಿದರೆ ಹಳ್ಳ ಅಂತೇಳಿ ಏನು ಹೇಳ್ತೀವಿ, ತೆನೆ ತೆನೆ ಗೂಡಿದರೆ ಬಳ್ಳ ಅಂತೇಳಿ ಹೇಳ್ತೀವಿ. ಆ ರೀತಿ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ಸಂಕಲ್ಪ ತೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕಳಕಳಿಯಾಗಿ ವಿನಂತಿಸಿಕೊಂಡು ತಾವು ಇವತ್ತು ಬಹಳ ಸ್ಫೂರ್ತಿ ತುಂಬಿದ್ದೀರಿ. ಜೇವರ್ಗಿಯಲ್ಲಿ 10 ವರ್ಷ ಆಯಿತು ಅಂತ ಹೇಳ್ತಾ ಇದ್ರು. 10 ವರ್ಷದ ನಂತರ ಜೇವರ್ಗಿಯ ರಾಜಬೀದಿಯಲ್ಲಿ ಕೆಂಬೋಟ ಹಿಡಿದು ತಾವು ಮೆರವಣಿಗೆ ಮಾಡೋ ಮುಖಾಂತರ ಇಲ್ಲ ಕಮ್ಯುನಿಸ್ಟ್ ಪಕ್ಷ ಯಾವತ್ತೂ ಕೂಡ ಇವತ್ತು ಉದ್ವಾಯ ಆಗತ್ತೆ, ಯಾವತ್ತೂ ಕೂಡ ಚಿಗುರು ಹೊಡೆಯುತ್ತೆ ಅಂತಕ್ಕಂಥ ಒಂದು ವಿಶ್ವಾಸದ ಛಾಪನ್ನ ತಾವು ಮೂಡಿಸಿದ್ರೆ ತಮಗೆ ರಾಜ್ಯ ಮಂಡಳಿಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಮತ್ತು ಶುಭಾಶಯನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಇನ್ಕಿಲಾಬ್ ಜಿಂದಾಬಾದ್.